ಬಳಕೆ ಮಾಡುವ ಪದಗಳು. ಈ ಗಣಿಗಾರ ರವಿ ಅವರು ಶಾಸಕರಿರಬಹುದು, ಲಾಸ್ಟ್ ವಾರ್ನಿಂಗ್ ಚಲನಚಿತ್ರದ ಮಂದಿಗೆ, ಅದರಲ್ಲೂ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಿಗೆ ಕೊಡ್ಲಿಕ್ಕೆ ಅವರಿಗೆ ಅಧಿಕಾರ ಇದೆಯೋ ಕೇಳ್ಕೊಳ್ಬೇಕಾಗತ್ತೆ. ಇನ್ನು ಗಣಿಗಾರ ರವಿ ಅವರ ಆಕ್ಷೇಪ ಅಥವಾ ಈ ಆಕ್ರೋಶ ಕೇವಲ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರ ವಿರುದ್ಧ ಮಾತ್ರ ಇರಲಿಲ್ಲ. ನಟಿ ರಶ್ಮಿಕಾ ಮಂದಣ್ಣ ಅವರ ವಿರುದ್ಧ ಕೂಡ ಗುಡುಗಿದ್ದಾರೆ ಗಣಿಗಾರ ರವಿ. ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ಹೈದರಾಬಾದ್ ನನ್ನೂರು ಅಂತ ಹೇಳಿ ರಶ್ಮಿಕಾ ಅವರು ಆಡಿದ ಮಾತುಗಳು, ಇದರ ವಿರುದ್ಧವೂ ಕೂಡ ಗಣಿಗಾರ ರವಿಕುಮಾರ್ ಕಿಡಿಕಾರಿದ್ದಾರೆ. ಕಳೆದ ಬಾರಿ ಫಿಲ್ಮ್ ಫೆಸ್ಟಿವಲ್ಗೆ ರಶ್ಮಿಕಾ ಅವರನ್ನ ಕೂಡ ಆಹ್ವಾನಿಸಿದ್ವಿ, ನನ್ನ ಮನೆ ಹೈದರಾಬಾದ್ನಲ್ಲಿದೆ ಅಂತ ಹೇಳ್ತಾರಲ್ಲ, ಬರೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ರಶ್ಮಿಕಾ ನಮ್ಮ ನಾಡಿನಲ್ಲಿ ನಡೆಯೋ ಕಾರ್ಯಕ್ರಮಗಳಿಗೆ ಹೇಳ್ತಾರೆ ಅಂತ ಹೇಳಿ ನಟಿ ರಶ್ಮಿಕಾ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ ಶಾಸಕ ಗಣಿಗಾರ ರವಿಕುಮಾರ್. ನಾನು ಹೈದರಾಬಾದಲ್ಲಿರೋ ನೇರ ಹೇಳ, ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನು ಆರಿಸಿಕೊಂಡವರು. ಹೋದ್ ಸರಿ ಇದೇ ಚಲನಚಿತ್ರೋತ್ಸವಕ್ಕೆ ಕರೆದಾಗ ನಾನು ಹೈದರಾಬಾದಲ್ಲಿರೋದು ನನ್ನ ಮನೆ, ನನಗೆ ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ನನ್ನ ಹತ್ರ ಟೈಮ್ ಇಲ್ಲ, ಬರಲ್ಲ ಅಂತ ಹೇಳಿದ್ರು. ನಮ್ಮ ಶಾಸಕ ಮಿತ್ರರೊಬ್ಬರು ಅವ್ರ ಮನೆಗೆ ಹೋಗಿ 10 ಬಾರಿ ಕರೆದ್ರೂ ಕೂಡ ಇಷ್ಟು ಉದ್ದಟತನದಿಂದ ಕನ್ನಡದ ಬಗ್ಗೆ ಮಾತಾಡ್ತಾರೆ. ಕನ್ನಡದಿಂದ ಬೆಳೆದು ಮತ್ತೆ ಇವರಿಗೆ ಬುದ್ಧಿ ಕಲಿಸ್ಬೇಕಾ ಬೇಡವಾ? ನೇರ ಹೇಳ, ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನು ಆರಿಸಿಕೊಂಡವರು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಈಗ ಮಾತನಾಡ್ತಿರೋ ವಿಷಯದಲ್ಲಿ ಒಂದಷ್ಟು ಸತ್ಯಾಂಶ ಕೂಡ ಇದೆ. ಚಲನಚಿತ್ರ ರಂಗದ ಅನೇಕರು ಇಲ್ಲಿಂದ ಬೆಳೆದವರು ಇಲ್ಲಿನ ವಿಚಾರಗಳಿಗೆ ಸ್ಪಂದಿಸೋದನ್ನ ನಿಲ್ಲಿಸಿದ್ದಾರೆ ಅನ್ನೋದು ಬಹಳ ಎವಿಡೆಂಟ್ ಆಗಿದೆ. ಆದ್ರೆ ಮಾತನಾಡ್ತಿರುವ ಧಾಟಿ, ಈ ಧಾಟಿ ಸರಿನಾ ಅಥವಾ ಲಾಸ್ಟ್ ವಾರ್ನಿಂಗ್ ಅನ್ನೋ ಅಧಿಕಾರ, ಈ ಅಧಿಕಾರ ಮಾತನಾಡ್ತಿರೋರಿಗೆ ಇದೆಯಾ ಅನ್ನೋ ಪ್ರಶ್ನೆ. ಸ್ಮಿತಾ, ಮೊದಲನೇದಾಗಿ ರಶ್ಮಿಕಾ ಮಂದಣ್ಣ ವಿಚಾರವಾಗಿ ಮಾತನಾಡುವಂತ ಮಂಡ್ಯದ ಶಾಸಕರಾದಂತಹ ಗಾಣಿಗ ರವಿರವರು ಹೇಳ್ತಾರೆ, ನಾ ಸ್ವಂತ ಕರ್ನಾಟಕದಲ್ಲೇ ಇದ್ದಂತ ಒಂದು ಹೀರೋಯಿನ್ ಕನ್ನಡ ಸಿನಿಮಾ ರಂಗದಿಂದ ತನ್ನ ಸಿನಿಮಾ ಕೆರಿಯರ್ನ ಆರಂಭ ಮಾಡಿದ್ರು. ನನ್ನ ಮನೆ ಹೈದರಾಬಾದ್ ನಲ್ಲಿದೆ, ನನ್ನ ಕರ್ನಾಟಕ ಎಲ್ಲಿದೆ ಅಂತ ಗೊತ್ತಿಲ್ಲ, ನನ್ನ ಕನ್ನಡ ಮಾತಾಡೋದಕ್ಕೆ ಬರೋದಿಲ್ಲ. ಈ ರೀತಿ ಕಳೆದ 10 ಬಾರಿ MLA ಒಬ್ರು ಹೋದ್ರು ಕೂಡ ಅವರಿಗೆ ಈ ರೀತಿಯಾದಂತಹ ಕಾರಣವನ್ನ ಹೇಳಿ ಕಳಿಸ್ತಾರೆ ಅನ್ನೋದು ಹೌದು. ಈ ಒಂದು ಅಂಶವನ್ನ ಒಪ್ಪೋಣ. ಆದ್ರೆ ಇಲ್ಲಿ ಹೇಳಬೇಕಾದಂತ ಧಾಟಿ ಇದ್ದೆ. ಒಬ್ಬರು ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಒಂದು ಪಬ್ಲಿಕ್ ಲೈಫ್ ನಲ್ಲಿ ಅಂದಾಗ ಅವರು ಮಾತನಾಡುವಂತ ಧಾಟಿ ಪದಪ್ರಯೋಗವನ್ನು ಅವರು ಸರಿಯಾಗಿ ಮಾಡಬೇಕಾಗತ್ತೆ. ಅವ್ರು ಹೇಳೋದು ಇಂಥವ್ರನ್ನ ನಾವು ಬೆಳೆಸಬೇಕಾ ಅಥವಾ ಅವ್ರಿಗೆ ನಾವು ಏನ್ ಮಾಡ್ತೀವಿ ನೋಡಿ ಅನ್ನೋ ಧಾಟಿಯಲ್ಲಿ ಹೇಳಿದ್ರೆ ಇಲ್ಲಿ ಗೂಂಡಾಗಿರಿಯನ್ನ ಮಾಡ್ತಿದಾರ, ರೌಡಿಸಮ್ ಅನ್ನ ಮಾಡ್ತಿದಾರ, ಅಥವಾ ಬೆದರಿಕೆಯನ್ನ ಹಾಕ್ತಿದಾರ, ಅಥವಾ ಅವರು ನಟಿಸ್ತಿರುವಂತಹ ಪರಭಾಷೆಗಳ ಚಿತ್ರವನ್ನ ನಾವು ವಾಪಸ್ಸು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬಿಡುಗಡೆ ಮಾಡೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳ್ತಿದಾರ ಅನ್ನೋದು ಗಮನಿಸಬೇಕಾಗಿರುವಂತದ್ದು. ಇಲ್ಲಿ ಮಾತು ವರಸೆ ಸರಿ ಇದ್ರೂ ಕೂಡ ಧಾಟಿ ಸರಿ ಇಲ್ಲ ಅನ್ನೋದು ಅನೇಕರ ಒಂದು ಕೋಪಕ್ಕೆ ಗುರಿಯಾಗಿರುವಂತದ್ದು. ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಆರ್ಟಿಸ್ಟ್ಗಳು ಈ ಒಂದು ನಿಲುವಿನ ಬಗ್ಗೆ, ಈ ಒಂದು ಮಾತಿನ ಬಗ್ಗೆ ಯಾವ ನಿಲುವನ್ನು ತೆಗೆದುಕೊಳ್ತಾರೆ, ಅದರ ಜೊತೆಗೆ ಕನ್ನಡದ ಚಿತ್ರೋದ್ಯಮ ಆಗಿರಬಹುದು, ಕರ್ನಾಟಕ ಚಿತ್ರೋದ್ಯಮ ಆಗಿರಬಹುದು, ಫಿಲ್ಮ್ ಚೇಂಬರ್ ಈ ಒಂದು ಹೇಳಿಕೆಗೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಅದರ ಜೊತೆಗೆ ಒಬ್ಬ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಜನಪ್ರತಿನಿಧಿ ಈ ರೀತಿಯಾದಂತಹ ಪದಗಳನ್ನ ಬಳಸಿದ್ರೆ, ಈ ರೀತಿಯಾದಂತಹ ಧಾಟಿಯನ್ನ ಬಳಸಿದ್ರೆ ಅದನ್ನ ಕೂಡಲೇ ಕಡಿವಾಣ ಹಾಕಬೇಕು ಅಂತ ಮನವಿಯನ್ನು ಕೂಡ ಸಲ್ಲಿಸುವಂತಹ ಸಾಧ್ಯತೆ ನಾವು ನೋಡ್ತಿರುವಂತದ್ದು. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಸರಿ ಇದ್ರೂ ಬಳಕೆ ಮಾಡುವ ಪದಗಳು, ಈ ಗಣಿಗಾರ ರವಿ ಅವರು ಶಾಸಕರಿರಬಹುದು, ಲಾಸ್ಟ್ ವಾರ್ನಿಂಗ್ ಚಲನಚಿತ್ರದ ಮಂದಿಗೆ, ಅದರಲ್ಲೂ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಿಗೆ ಕೊಡ್ಲಿಕ್ಕೆ ಅವರಿಗೆ ಅಧಿಕಾರ ಇದೆಯೋ ಕೇಳ್ಕೊಳ್ಬೇಕಾಗತ್ತೆ. ಇನ್ನು ಗಣಿಗಾರ ರವಿ ಅವರ ಆಕ್ಷೇಪ ಅಥವಾ ಈ ಆಕ್ರೋಶ ಕೇವಲ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರ ವಿರುದ್ಧ ಮಾತ್ರ ಇರಲಿಲ್ಲ. ನಟಿ ರಶ್ಮಿಕಾ ಮಂದಣ್ಣ ಅವರ ವಿರುದ್ಧ ಕೂಡ ಗುಡುಗಿದ್ದಾರೆ ಗಣಿಗಾರ ರವಿ. ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ಹೈದರಾಬಾದ್ ನನ್ನೂರು ಅಂತ ಹೇಳಿ ರಶ್ಮಿಕಾ ಅವರು ಆಡಿದ ಮಾತುಗಳು, ಇದರ ವಿರುದ್ಧವೂ ಕೂಡ ಗಣಿಗಾರ ರವಿಕುಮಾರ್ ಕಿಡಿಕಾರಿದ್ದಾರೆ. ಕಳೆದ ಬಾರಿ ಫಿಲ್ಮ್ ಫೆಸ್ಟಿವಲ್ಗೆ ರಶ್ಮಿಕಾ ಅವರನ್ನ ಕೂಡ ಆಹ್ವಾನಿಸಿದ್ವಿ, ನನ್ನ ಮನೆ ಹೈದರಾಬಾದ್ನಲ್ಲಿದೆ ಅಂತ ಹೇಳ್ತಾರಲ್ಲ, ಬರೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ರಶ್ಮಿಕಾ ನಮ್ಮ ನಾಡಿನಲ್ಲಿ ನಡೆಯೋ ಕಾರ್ಯಕ್ರಮಗಳಿಗೆ ಹೇಳ್ತಾರೆ ಅಂತ ಹೇಳಿ ನಟಿ ರಶ್ಮಿಕಾ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ ಶಾಸಕ ಗಣಿಗಾರ ರವಿಕುಮಾರ್. ನಾನು ಹೈದರಾಬಾದಲ್ಲಿರೋ ನೇರ ಹೇಳ, ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನು ಆರಿಸಿಕೊಂಡವರು. ಹೋದ್ ಸರಿ ಇದೇ ಚಲನಚಿತ್ರೋತ್ಸವಕ್ಕೆ ಕರೆದಾಗ ನಾನು ಹೈದರಾಬಾದಲ್ಲಿರೋದು ನನ್ನ ಮನೆ, ನನಗೆ ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ನನ್ನ ಹತ್ರ ಟೈಮ್ ಇಲ್ಲ, ಬರಲ್ಲ ಅಂತ ಹೇಳಿದ್ರು. ನಮ್ಮ ಶಾಸಕ ಮಿತ್ರರೊಬ್ಬರು ಅವ್ರ ಮನೆಗೆ ಹೋಗಿ
10 ಬಾರಿ ಕರೆದ್ರೂ ಕೂಡ ಇಷ್ಟು ಉದ್ದಟತನದಿಂದ ಕನ್ನಡದ ಬಗ್ಗೆ ಮಾತಾಡ್ತಾರೆ. ಕನ್ನಡದಿಂದ ಬೆಳೆದು ಮತ್ತೆ ಇವರಿಗೆ ಬುದ್ಧಿ ಕಲಿಸ್ಬೇಕಾ ಬೇಡವಾ? ನೇರ ಹೇಳ, ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನ ಆರಿಸಿಕೊಂಡವರು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್. ಈಗ ಮಾತನಾಡ್ತಿರೋ ವಿಷಯದಲ್ಲಿ ಒಂದಷ್ಟು ಸತ್ಯಾಂಶ ಕೂಡ ಇದೆ. ಚಲನಚಿತ್ರ ರಂಗದ ಅನೇಕರು ಇಲ್ಲಿಂದ ಬೆಳೆದವರು ಇಲ್ಲಿನ ವಿಚಾರಗಳಿಗೆ ಸ್ಪಂದಿಸೋದನ್ನ ನಿಲ್ಲಿಸಿದ್ದಾರೆ ಅನ್ನೋದು ಬಹಳ ಎವಿಡೆಂಟ್ ಆಗಿದೆ. ಆದ್ರೆ ಮಾತನಾಡ್ತಿರುವ ಧಾಟಿ, ಈ ಧಾಟಿ ಸರಿನಾ ಅಥವಾ ಲಾಸ್ಟ್ ವಾರ್ನಿಂಗ್ ಅನ್ನೋ ಅಧಿಕಾರ, ಈ ಅಧಿಕಾರ ಮಾತನಾಡ್ತಿರೋರಿಗೆ ಇದೆಯಾ ಅನ್ನೋದು ಪ್ರಶ್ನೆ. ಸ್ಮಿತಾ, ಮೊದಲನೇದಾಗಿ ರಶ್ಮಿಕಾ ಮಂದಣ್ಣ ವಿಚಾರವಾಗಿ ಮಾತನಾಡುವಂತ ಮಂಡ್ಯದ ಶಾಸಕರಾದಂತ ರವಿರವರು, ಗಾಣಿಗ ರವಿರವರು ಹೇಳ್ತಾರೆ, ನಾ ಸ್ವಂತ ಕರ್ನಾಟಕದಲ್ಲೇ ಇದ್ದಂತ ಒಂದು ಹೀರೋಯಿನ್ ಕನ್ನಡ ಸಿನಿಮಾ ರಂಗದಿಂದ ತನ್ನ ಸಿನಿಮಾ ಕೆರಿಯರ್ನ ಆರಂಭ ಮಾಡಿದ್ರು. ನನ್ನ ಮನೆ ಹೈದರಾಬಾದ್ ನಲ್ಲಿದೆ, ನನ್ನ ಕರ್ನಾಟಕ ಎಲ್ಲಿದೆ ಅಂತ ಗೊತ್ತಿಲ್ಲ, ನನ್ನ ಕನ್ನಡ ಮಾತಾಡೋದಕ್ಕೆ ಬರೋದಿಲ್ಲ. ಈ ರೀತಿ ಕಳೆದ 10 ಬಾರಿ MLA ಒಬ್ರು ಹೋದ್ರು ಕೂಡ ಅವರಿಗೆ ಈ ರೀತಿಯಾದಂತಹ ಕಾರಣವನ್ನ ಹೇಳಿ ಕಳಿಸ್ತಾರೆ ಅನ್ನೋದು ಹೌದು. ಈ ಒಂದು ಅಂಶವನ್ನ ಒಪ್ಪೋಣ. ಆದ್ರೆ ಇಲ್ಲಿ ಹೇಳಬೇಕಾದಂತ ಧಾಟಿ ಇದ್ದೆ. ಒಬ್ಬರು ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಒಂದು ಪಬ್ಲಿಕ್ ಲೈಫ್ ನಲ್ಲಿ ಇರ್ತಾರೆ ಅಂದಾಗ ಅವರು ಮಾತನಾಡುವಂತಹ ಧಾಟಿ ಪದಪ್ರಯೋಗವನ್ನು ಅವರು ಸರಿಯಾಗಿ ಮಾಡಬೇಕಾಗತ್ತೆ. ಅವ್ರು ಹೇಳೋದು ಇಂಥವ್ರನ್ನ ನಾವು ಬೆಳೆಸಬೇಕಾ ಅಥವಾ ಅವ್ರಿಗೆ ನಾವು ಏನ್ ಮಾಡ್ತೀವಿ ನೋಡಿ ಅನ್ನೋ ಧಾಟಿಯಲ್ಲಿ ಹೇಳಿದ್ರೆ ಇಲ್ಲಿ ಗೂಂಡಾಗಿರಿಯನ್ನ ಮಾಡ್ತಿದಾರ, ರೌಡಿಸಮ್ ಅನ್ನ ಮಾಡ್ತಿದಾರ, ಅಥವಾ ಬೆದರಿಕೆಯನ್ನ ಹಾಕ್ತಿದಾರ, ಅಥವಾ ಅವರು ನಟಿಸ್ತಿರುವಂತಹ ಪರಭಾಷೆಗಳ ಚಿತ್ರವನ್ನ ನಾವು ವಾಪಸ್ಸು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬಿಡುಗಡೆ ಮಾಡೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳ್ತಿದಾರ ಅನ್ನೋದು ಗಮನಿಸಬೇಕಾಗಿರುವಂತದ್ದು. ಇಲ್ಲಿ ಮಾತು ವರಸೆ ಸರಿ ಇದ್ರೂ ಕೂಡ ಧಾಟಿ ಸರಿ ಇಲ್ಲ ಅನ್ನೋದು ಅನೇಕರ ಒಂದು ಕೋಪಕ್ಕೆ ಗುರಿಯಾಗಿರುವಂತದ್ದು. ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಆರ್ಟಿಸ್ಟ್ಗಳು ಈ ಒಂದು ನಿಲುವಿನ ಬಗ್ಗೆ, ಈ ಒಂದು ಮಾತಿನ ಬಗ್ಗೆ ಯಾವ ನಿಲುವನ್ನು ತೆಗೆದುಕೊಳ್ತಾರೆ, ಅದರ ಜೊತೆಗೆ ಕನ್ನಡದ ಚಿತ್ರೋದ್ಯಮ ಆಗಿರ್ಬೋದು, ಕರ್ನಾಟಕ ಚಿತ್ರೋದ್ಯಮ ಆಗಿರ್ಬೋದು, ಫಿಲ್ಮ್ ಚೇಂಬರ್ ಈ ಒಂದು ಹೇಳಿಕೆಗೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಅದರ ಜೊತೆಗೆ ಒಬ್ಬ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಜನಪ್ರತಿನಿಧಿ ಈ ರೀತಿಯಾದಂತಹ ಪದಗಳನ್ನ ಬಳಸಿದ್ರೆ, ಈ ರೀತಿಯಾದ ಧಾಟಿಯನ್ನ ಬಳಸಿದ್ರೆ ಅದನ್ನ ಕೂಡಲೇ ಕಡಿವಾಣ ಹಾಕಬೇಕು ಅಂತ ಮನವಿಯನ್ನು ಕೂಡ ಸಲ್ಲಿಸುವಂತಹ ಸಾಧ್ಯತೆ ನಾವು ನೋಡ್ತಿರುವಂತದ್ದು. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಸರಿ ಇದ್ರೂ ಬಳಕೆ ಮಾಡುವ ಪದಗಳು, ಈ ಗಣಿಗಾರ ರವಿ ಅವರು ಶಾಸಕರಿರಬಹುದು, ಲಾಸ್ಟ್ ವಾರ್ನಿಂಗ್ ಚಲನಚಿತ್ರದ ಮಂದಿಗೆ, ಅದರಲ್ಲೂ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಿಗೆ ಕೊಡ್ಲಿಕ್ಕೆ ಅವರಿಗೆ ಅಧಿಕಾರ ಇದೆಯೋ ಕೇಳ್ಕೊಳ್ಬೇಕಾಗತ್ತೆ. ಇನ್ನು ಗಣಿಗಾರ ರವಿ ಅವರ ಆಕ್ಷೇಪ ಅಥವಾ ಈ ಆಕ್ರೋಶ ಕೇವಲ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರ ವಿರುದ್ಧ ಮಾತ್ರ ಇರಲಿಲ್ಲ. ನಟಿ ರಶ್ಮಿಕಾ ಮಂದಣ್ಣ ಅವರ ವಿರುದ್ಧ ಕೂಡ ಗುಡುಗಿದ್ದಾರೆ ಗಣಿಗಾರ ರವಿ. ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ಹೈದರಾಬಾದ್ ನನ್ನೂರು ಅಂತ ಹೇಳಿ ರಶ್ಮಿಕಾ ಅವರು ಆಡಿದ ಮಾತುಗಳು. ಇದರ ವಿರುದ್ಧವೂ ಕೂಡ ಗಣಿಗ ರವಿಕುಮಾರ್ ಕಿಡಿಕಾರಿದ್ದಾರೆ. ಕಳೆದ ಬಾರಿ ಫಿಲ್ಮ್ ಫೆಸ್ಟಿವಲ್ಗೆ ರಶ್ಮಿಕಾ ಅವರನ್ನ ಕೂಡ ಆಹ್ವಾನಿಸಿದ್ವಿ, ನನ್ನ ಮನೆ ಹೈದರಾಬಾದ್ನಲ್ಲಿದೆ ಅಂತ ಹೇಳ್ತಾರಲ್ಲ, ಬರೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ರಶ್ಮಿಕಾ ನಮ್ಮ ನಾಡಿನಲ್ಲಿ ನಡೆಯೋ ಕಾರ್ಯಕ್ರಮಗಳಿಗೆ ಹೇಳ್ತಾರೆ ಅಂತ ಹೇಳಿ ನಟಿ